ಎಲ್ರಿಗೂ ನಮಸ್ಕಾರ. ನಾನು ಚೈತ್ರ ಗೌಡ, ಮಾಮ್ಸ್ ವರ್ಡ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ತುಂಬಾ ವಿಶೇಷವಾದಂಥ ವಿಡಿಯೋ. ಯಾಕೆಂದರೆ ಇದು ನನ್ನ ತಂದೆ ತಾಯಿಗೋಸ್ಕರ ಮಾಡಿರುವಂಥ ಪ್ರೀತಿಯಾದಂಥ ವಿಡಿಯೋ. ಕಳೆದ ತಿಂಗಳು 28ನೇ ತಾರೀಕು ರಿಟೈರ್ಡ್ ಆದರು. ಇವರು ಬೆಂಗಳೂರು ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಅಲ್ಲಿ ವರ್ಕ್ ಮಾಡ್ತಿದ್ರು. ಅದು ಪರೀಕ್ಷಾ ಭವನ. ಸೊ ನಾವು ಹೋಗಿದ್ವಿ ಲಾಸ್ಟ್ ಡೇ. ಸೊ ಅಲ್ಲಿ ಸನ್ಮಾನ ಎಲ್ಲ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಕೊನೆ ದಿನಗಳನ್ನು ಅವರು ತುಂಬ ಖುಷಿಯಿಂದ ಕಳೆದ್ರು. ಸೊ ಆಫೀಸಿನಲ್ಲಿ ಅವರ ಒಡನಾಟ, ಅವರ ಸ್ನೇಹಿತರ ಬಾಯಲ್ಲಿ ಹೇಳಿದ ಕೇಳಿ ನನಗಂತೂ ತುಂಬಾ ಖುಷಿ ಆಯಿತು. ಸೊ ರಿಜಿಸ್ಟರ್ ಅವ್ರಿಗೆ ಸನ್ಮಾನ ಮಾಡಿದರು. ಇದನ್ನೆಲ್ಲ ಮುಗಿಸಿ ಮನೆಗೆ ಬಂದಾಗ ಒಂದು ಬೇಸರನೂ ಇತ್ತು, ಬೇಜಾರಿತ್ತು. ನಾಳೆಯಿಂದ ಆಫೀಸ್ಗೆ ಹೋಗಂಗಿಲ್ವಲ್ಲಪ್ಪ ಅನ್ನೋ ಬೇಜಾರು ಇತ್ತು. ಇನ್ನು ಮುಂದಕ್ಕೆ ಏನಪ್ಪ ಅನ್ನೋ ಪ್ರಶ್ನೆನೂ ಕೂಡ ಇತ್ತು. ಸೊ ಇದೆಲ್ಲ ಹೋಗಿಸ್ಬೇಕು ಅನ್ನೋದಕ್ಕೆ ಒಂದು ಚಿಕ್ಕ ಸಂಭ್ರಮ ಇರಲಿ ಮನೆಯಲ್ಲಿ ಅನ್ನೋದಕ್ಕೋಸ್ಕರ ನನ್ನ ತಂದೆಗೆ ಒಂದು ಷಷ್ಠಿ ಪೂರ್ತಿ ಮಾಡಿದ್ವಿ. ಸಂಭ್ರಮ ಸಡಗರ ತುಂಬಾ ಜೋರಾಗಿತ್ತು. ಮಧ್ಯಾಹ್ನನೇ ಹೋಗಿ ನಾನಂತೂ ಮೆಹಂದಿ ಹಾಕಿಸ್ಕೊಂಡು ಬಂದೆ. ಮನೆಯಲ್ಲಿ ಕೆಲಸನೂ ಜಾಸ್ತಿ ಇತ್ತು. ಪೂಜೆ ಸಾಯಂಕಾಲದಿಂದ ಶುರು ಆಯಿತು. ಪುರೋಹಿತರು ಬಂದರು, ಕಲಶ ಜೋಡಿಸಿದ್ರು, ಮನೆಯಲ್ಲಿ ಪುಣ್ಯ ನೀರು ಹಾಕಿದ್ರು. ಸೊ ನಮಗೆ ಗೊತ್ತಿರಲಿಲ್ಲ ಅವರು ಅವತ್ತಿನ ದಿನವೇ ಪೂಜೆ ಶುರು ಮಾಡ್ತಾರೆ ಅಂತ. ಸೊ ಗಣಪತಿ ಪೂಜೆ ಮಾಡಿದ್ರು. ಅದಾದಮೇಲೆ ಮನೆಯಲ್ಲಿ ಅಷ್ಟದಿಕ್ಪಾಲಕರ ಪೂಜೆ ಮಾಡಿದ್ರು. ಸೊ ಅದಾದಮೇಲೆ ಏನೇನು ಪೂಜೆ ಮಾಡಿದ್ರು ನನಗಂತೂ ಗೊತ್ತಿಲ್ಲ. ಸೊ ಆದರೆ ಸಡನ್ನಾಗಿ ಪೂಜೆ ಆಗಿದ್ದರಿಂದ ರಿಲೇಟಿವ್ಸ್ನ ಅಂದರೆ ಹತ್ತಿರದವ್ರನ್ನ ಕರೆಯೋಕ್ಕಾಗಲಿಲ್ಲ ಅವತ್ತಿನ ದಿನ. ಮಾರನೇ ದಿನಕ್ಕೆ ನಾವೆಲ್ಲರೂ ಇನ್ವೈಟ್ ಮಾಡಿದ್ವಿ. ಸೊ ಅವತ್ತಿನ ದಿನ ಮನೆಯವರೇ, ನನ್ನ ಅತ್ತೆ, ಮಾವ, ನಾದಿನಿ ಇವರೆಲ್ಲ ಊರಿಂದ ಬಂದಿರೋ, ನನ್ನ ತಂಗಿ ಎಲ್ಲರೂ. ಸೊ ಆವಾಗ ಈ ಪೂಜೆ ನಡೀತು. ಶತಮಾನಂ ಭವತಿ ಶತಾಯ. ಅಕ್ಷತೆ ಕಾಳು ಹಾಕಿ ತಲೆ ಮೇಲೆ ನೀವು ನಮಸ್ಕಾರ ಮಾಡ್ಕೋಬೇಡಿ, ಆಶೀರ್ವಾದ ಮಾಡಿ ಅಷ್ಟೇ. ಶತಮಾನಂ ಭವತಿ ಶತಾಯ ಶತೇಂದ್ರಿಯೇ ಆಯುಷ್ಯವೇಂದ್ರಿಯೇ ಪ್ರತಿಷ್ಠತಿ ಧನಂ ಧಾನ್ಯಂ ಬಹುಕೀರ್ತಿಲಾಭಂ ಶತ ಸಂವತ್ಸರಂ ದೀರ್ಘಮಾಯು. ಶತಮಾನಂ ಭವತಿ ಶತಾಯ ಶತೇಂದ್ರಿಯೇ ಆಯುಷ್ಯವೇಂದ್ರಿಯೇ ಪ್ರತಿಷ್ಠತಿ ಧನಂ ಧಾನ್ಯಂ ಬಹುಕೀರ್ತಿಲಾಭಂ. गुरुवे सर्वलोकानां विशुजे भौलोकिनां निधये सर्वविद्यानां दक्षिणामूर्तये नमो नमः. कल्याणार्थगात्राय कामितार्थप्रदायिने श्रीमद्वेङ्कटनाथाय श्रीनिवासाय नमः. लक्ष्मी प्रचोदयात् कुलदेवताय च देवतान् श्री भूदेवी श्रीदेवी समेता श्री लक्ष्मी वेंकटेश्वर स्वामी देवताभ्यो नमः. मनसोदिष्ट प्रार्थनां समर्पयामि. भूमिನ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಬಲಗಾಲ ಹಾಕೊಂಡು ಕೂತ್ಕೊಳ್ಳಿ. ಕುಂಕುಮ ತಗೊಂಡು ನಿಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಹಣೆ ಬರ್ತದೆ. ಅಲೋಕ್ಷಾಯ ನಮಃ, ನರಸಿಂಹಾಯ ನಮಃ, ಚುದಾಯ ಜನಾರ್ದನಾಯ ನಮಃ, ಉಪೇಂದ್ರಿಯಾಯ ನಮಃ, ಹರಿಯೇ ನಮಃ, ಶ್ರೀ ಕೃಷ್ಣಾಯ ನಮಃ. ಇಟ್ಕೊಳ್ಳಿ. ಉಪರಿ ಪ್ರಥಮ್ಯಂ ವಾಸರಃ ವಾಸರಸ್ಥೋ ಭಾರ್ಗವವಾಸಯುಕ್ತಾಯಾಂ शुभ नक्षत्र शुभ योग शुभ करण पात समस्त ऋतक्षेत्र श्री परमेश्वर प्रीत्यर्थम अस्य यजमान श्रीगोत्रोद्भवस्य विष्णुगोत्रोद्भवस्य गान मित्र वर्गान ಆಮೇಲೆ ನಿಮ್ಮ ಪಾಂಪ್ಲೆಸು ಹೌದಾ ಸಹ ಕುಟುಂಬ ಅದೇ ಸುಸ್ರ ಅಂತಂದ್ರೆ ಸಹ ಕುಟುಂಬನ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಆಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧ್ಯರ್ಥಂ ವಿಶೇಷೇಣ ಮಮ ಷಷ್ಠಾಬ್ಧಿ ವರ್ಷ ದೀರ್ಘ ಆಯುಷ್ಯ ಅಭಿವೃದ್ಧ್ಯರ್ಥಂ ಫಲತ್ರ ಸೌಖ್ಯ ಸಿದ್ಧ್ಯರ್ಥಂ ಮಹಾ ಮೃತ್ಯುಂಜಯ ಸ್ವಾಮಿ ದೇವತಾ ಕೃಪಾಕಟಾಕ್ಷ ಫಲ ಸಿದ್ಧ್ಯರ್ಥಂ ದೀರ್ಘ ಆಯುಷ್ಯ ಅಭಿವೃದ್ಧ್ಯರ್ಥಂ ಮಮ ಚಕೃತೋ ಧರ್ಮ ಪತ್ನ್ಯಾಃ ದೀರ್ಘ ಸೋಮಂಗಲ್ಯ ಫಲ ಸಿದ್ಧ್ಯರ್ಥಂ ಇಷ್ಟ ಕಾಮ್ಯಾರ್ಥಂ ಫಲ ಸಿದ್ಧ್ಯರ್ಥಂ ಉತ್ತರೋತ್ತರ ಅಭಿವೃದ್ಧ್ಯರ್ಥಂ ಶ್ರೀ ಮಹಾಗಣಪತಿ ಪುರಸ್ಸರ ಆದಿತ್ಯಾದಿ ದೇವರ ಉದ್ದೇಶ ಮಾನ್ಯ ಪೂಜೆಗೆ ಆದಿತ್ಯಾದಿ ನವಗ್ರಹ ದೇವರ ಪ್ರೀತ್ಯರ್ಥಂ
पूजाख्यं होमाख्यं कर्म कर्ष्यमाणः षष्ठाब्दि संवत्सर देवता पूजाख्यं ऋतु देवता आयन देवता नक्षत्र देवता योग देवता करण देवता प्रीत्यर्थं पूजाख्यं यथाशक्ति दक्षिण यथाशक्ति होमाख्यं कर्म ओम कलशशुंके विष्णुकण्ठे समाचितः मूले ततस्तु ब्रह्मा मध्ये मार्गनास्तः कुक्षोत्सागरा सर्वे सर्वदीपवसुंदर ऋग्वेदो यजुर्वेदो सामेलेಲ್ಲ ಪ್ರೋಕ್ಷೆ ಮಾಡಿ ಪೂಜಾ ದ್ರವ್ಯಾಣಿ ಸಂಪ್ರೋಕ್ಷ ಅದನ್ನೇ ಪ್ರೋಕ್ಷೆ ಮಾಡಿ ಅಲ್ಲಿಂದಲೇ ಮಾಡಿ ಯಾಗ ಮಂಟಪಾನಿ ಪ್ರೋಕ್ಷ ದೇವಾನಾಂ ಪ್ರೋಕ್ಷ ಹಾಗೆ ನಿಮ್ಮ ತಲೆ ಮೇಲೆ ಪ್ರೋಕ್ಷೆ ಮಾಡ್ಕೊಳ್ಳಿ ಆತ್ಮಾನಾಂ ಪ್ರೋಕ್ಷ ಶೇಷ ಜಲ ವಿಸರ್ಜ ಆ ನೀರು ಮತ್ತು ಊರಿ ತೊಳೆದ್ಬಿಟ್ಟು ಗಣಪತಿಯೇ ನಮಃ ಗಣಪತಿಯೇ ನಮಃ नीराजनान्तरे आचमनीं समर्पयामि आचमनानन्तरे परिमलपत्रपुष्पाणि समर्पयामि देवस्य शुक्लाम्बरधरं प्रसन्नवदनं ध्यायेत् सर्वविघ्नोपशान्तये अविच्छिदा सिद्ध्यर्थं भूयिकायश्वरेरपि सर्वविघ्नच्छते तस्मै श्री महागणाधिपतये नमः ओम गणानां त्वा गणपतिं अवामहे कविं कवीनां यत्राजं कर्मणां अस्मिन् बिम्बे श्री महागणपतिं आवाहयामि माधवाय नमः गोविन्दाय नमः विष्णुवे नमः मधुसूदनाय नमः त्रिविक्रमाय नमः वामनाय नमः ಈ ಪೂಜೆ ಶುರುವಾಗಿದ್ದು 6:30 ಮುಗಿಯೋಷ್ಟರಲ್ಲಿ 8:30 ಆಗೋಯ್ತು. ಮುಗ್ದಿದ ತಕ್ಷಣ ನಮ್ಮಮ್ಮನ ಫಸ್ಟು ನಡಿ ಮೆಹಂದಿ ಹಾಕಿಸ್ಕೊ ಅಂತ ಕರ್ಕೊಂಡು ಹೋದೆ. ಮಧ್ಯಾಹ್ನ ನಾನು ಮೆಹಂದಿ ಹಾಕಿಸ್ಕೊಬಂದೆ. ನಾನು ಅಂತೂ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು ಮೆಹಂದಿ ಹಾಕಿಸ್ಕೊಂಡಿದ್ದು. ಅದಕ್ಕೆ ಮಮ್ಮಿನೂ ಕರ್ಕೊಂಡೋಗಿ ಮೆಹಂದಿ ಹಾಕಿಸ್ದೆ. ನಮ್ಮಮ್ಮ ಅವ್ರ ಮದುವೆಲೂ ಮೆಹಂದಿ ಹಾಕಿಸ್ಕೊಂಡಿರ್ಲಿಲ್ವಂತೆ. ಅದಕ್ಕೆ ಈ ಸತಿ ಮದುವೆಲಾದರೂ ಮೆಹಂದಿ ಹಾಕಿಸ್ಲೇಬೇಕು ಅಂತ ಕರ್ಕೊಂಡೋಗಿ ಮೆಹಂದಿ ಹಾಕಿಸ್ಕೊಂಡು ಬಂದೆ. ಪೂಜೆನ ಮನೆಯಲ್ಲೇ ಮಾಡಿದ್ರಿಂದ ಮನೆಯಲ್ಲೇ ಲೈಟಾಗಿ ಡೆಕೋರೇಷನ್ನು ಕೂಡ ಮಾಡಿಸಿದ್ದೆ. ತುಂಬ ದಿನದಿಂದ ಅನ್ಕೋತಿದ್ದೆ, ತುಂಬ ದಿನ ಅಂದರೆ ಲಾಸ್ಟ್ ಇಯರಿಂದ ಅಂದ್ಕೊಂಡಿದ್ದೆ ಈ ಷಷ್ಠಿ ಪೂರ್ತಿ ಮಾಡಿಸ್ಲೇಬೇಕು ಅಂತ. ಕೊನೆಗೂ ನನ್ನ ಆಸೆ ಈಡೇರಿತು. ಮನೆಯಲ್ಲಿ ಅಚ್ಚುಕಟ್ಟಾಗಿ ಪುರೋಹಿತರಂತೂ ಸೂಪರಾಗಿ ಪೂಜೆ ಮಾಡಿದ್ರು. ಸೊ ಅಜ್ಜಿ ತಾತ ಎಲ್ಲ ಬಂದಿದ್ದರು. ಸೊ ನನ್ನ ಲುಕ್ ಈ ಥರ ಇತ್ತು. ತುಂಬಾ ಖುಷಿ ಆಯಿತು. ಫೋಟೋಗ್ರಾಫರ್ ಮತ್ತು ಸಾಕಾಗಿ ಫೋಟೋ ತೆಗೆದಿದ್ದಾನೆ ಮಾತ್ರ. ಸೊ ನನ್ನ ಸ್ಟೂಡೆಂಟುಗೆ ಹೇಳಿದ್ದೆ, ಅವನು ಕಳಿಸ್ಕೊಟ್ಟಿದ್ದ. ಸೊ ಸೂಪರಾಗಿ ಫೋಟೋ ಎಲ್ಲ ತೆಗೆದ್ರು. ಅದಾದಮೇಲೆ ಹೋಮ ಶುರುವಾಯಿತು. ಹೋಮದಲ್ಲಿ ನನ್ನ ತಂದೆ ತಾಯಿ ಜೊತೆ ನಾವು ಕೂಡ ಹೋಮ ಕೂತಿದ್ವಿ. ಮೃತ್ಯುಂಜಯ ಹೋಮ, ಆಮೇಲೆ ಧನ್ವಂತರಿ ಪೂಜೆ, ಮತ್ತು ಇನ್ನೊಂದು ನವಗ್ರಹ ಹೋಮ, ಇನ್ನೊಂದು ಎಷ್ಟೊಂದು ಪೂಜೆ ಬರ್ಕೊಟ್ಟಿದ್ರು. ಅದನ್ನೆಲ್ಲನೂ ಕೂಡ ಮಾಡಿದ್ರು. ಇವೆಲ್ಲ ಮಾಡಿ ಮುಗಿದ ಮೇಲೆ ಕಲಶ ವಿಸರ್ಜನೆ. ಈ ಪೂಜೆಯಲ್ಲಿ ಮೇಯ್ನು ಕಲಶ ಅಂತೆ. ಸೊ 16 ಕಲಶ ಜೋಡಿಸಿದ್ರು. ಅದು ವರ್ಷಗಳ ಎಷ್ಟು ವರ್ಷ ಆಗಿರುತ್ತೋ ಅಷ್ಟು ಕಲಶ ಜೋಡಿಸ್ತಾರಂತೆ. ಸೊ 60 ವರ್ಷ ಆಗಿರೋದ್ರಿಂದ 60 ಕಲಶ ಜೋಡಿಸ್ಬೇಕು ಅಂದರು. ಅಷ್ಟೊಂದು ಜೋಡಿಸೋದಕ್ಕಿಂತ ಮಿನಿಮಮ್ ಆದರೂ 16 ಕಲಶ ಅಂತೂ ಜೋಡಿಸ್ಲೇಬೇಕು ಅಂದಿದ್ರು. ಸೊ ನಾವು 16 ಕಲಶ ಸಾಕು ಅಂತ 16 ಕಲಶನೇ ಜೋಡಿಸಿದ್ವಿ. ಸೊ ಪೂಜೆ ಮಾತ್ರ ತುಂಬ ಚೆನ್ನಾಗಾಯಿತು. ಪೂಜೆ ಎಲ್ಲ ಮುಗಿದ ಮೇಲೆ ಆಹುತಿ ಕೊಟ್ವಿ, ಹೋಮಕ್ಕೆ ಆಹುತಿ ಕೊಟ್ವಿ. ಅದಾದಮೇಲೆ ಕಲಶ ವಿಸರ್ಜನೆ ಶುರುವಾಯಿತು. ಕಲಶದ ನೀರೆಲ್ಲ ಇವರಿಬ್ಬರು ತಲೆ ಮೇಲೆ ಹಾಕಿದ್ವಿ. ಸೊ ಜರಡಿಯಲ್ಲಿ ನೀರೆಲ್ಲ ಕಲಶದ ನೀರನ್ನ ಹಾಕಿದ್ವಿ. ಸೊ ಅದಕ್ಕೋಸ್ಕರ ಇಬ್ಬರು ರೆಡಿಯಾಗಿ ಕೂತಿದ್ದಾರೆ ಕಲಶದ ನೀರು ಹಾಕಿದ್ರು. ಇದಂತೂ ಸಿಕ್ಕಾಪಟ್ಟೆ ಖುಷಿ ಕೊಡ್ತು. ಎಲ್ಲರೂ ಬಂದರು, ಕಲಶದ ನೀರನ್ನ ಹಾಕಿದ್ರು. ಸೊ ಸೂಪರಾಗಿ ಕಾಣ್ತಿದ್ದಾರಲ್ಲ ನಮ್ಮ ಮಮ್ಮಿ ಡ್ಯಾಡಿ.
ಇಬ್ರು ಮಾಡಬೇಕು ಒಂದೇ ಮಾಡಬೇಡಿ ಆಗ್ತೀನ ಕಳಶದ ನೀರೆಲ್ಲ ಹಾಕಾದ್ಮೇಲೆ ನಾವು ಆರತಿ ಮಾಡಿದ್ವಿ ಎಲ್ಲರೂ ಸೇರಿಕೊಂಡು. ಅದಾದಮೇಲೆ ತವ್ರ ಮನೆಯಿಂದಂತ ಬಂದ ಸೀರೆ ಮತ್ತು ಅಪ್ಪಂಗೆ ಬಟ್ಟೆ ಎಲ್ಲರೂ ಇಬ್ಬರು ಹಾಕೊಂಡು ರೆಡಿ ಆದರು. ಮತ್ತು ತವ್ರ ಮನೆಯಿಂದ ತಾಳಿನೂ ಕೂಡ ಬಂದಿತ್ತು. ನಮ್ಮ ತಾಳಿನೂ ತೊಗೊಂಡ್ಬಂದಿದ್ವಿ. ಅದನ್ನು ಕೂಡ ಕಟ್ಸಿದ್ರು. ಸೊ ಫಸ್ಟ್ ಅದ್ರ ಬಗ್ಗೆ ಎಲ್ಲ ಪೂಜೆ ಮಾಡಿದ್ರು. ಅದನ್ನ ಪೂಜೆ ಎಲ್ಲ ಆದಮೇಲೆ ತಾಳಿ ಕಟ್ಟಿದ್ರು. ನಮಗಂತೂ ನೋಡಿ ತುಂಬ ಖುಷಿ ಆಯಿತು. ಓಂ ತದೇವ ಲಕ್ಷ್ಮೀ ಸದಂ ತದೇ ಸಾವಧಾನ ಸುಮೂರ್ತ ಸಾವಧಾನಂ ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ ತಾಯಿ ಶ್ರೀನಿವಾಸಾಯ ನಮಃ ಸುಲಗ್ನಾತ್ ಓಂ ಮಾಂಗಲ್ಯಂ ದಂತಮಾನೇನ ಮಮ ಜೀವನ ಹೇತುನಂ ಕಂಠೆ ಪದ್ಮಾನಿ ಶುಭಗೆ ತುಂ ಜೀವೇ ಸದಸದಂ ಸುಖೇ ಧ್ರುವಂತ ಇಂದ್ರಸ್ತಾಗಿಚ್ಚ ರಾಜಕರ್ತಾರಯತಾಂ ಧ್ರುವಂ ತದೇವ ಲಕ್ಷ್ಮೀ ನಾವು ಫಂಕ್ಷನ್ನ ಒಂದು 150 ಜನಕ್ಕೆ ಇನ್ವೈಟ್ ಮಾಡಿದ್ವಿ. ತುಂಬ ಹತ್ತಿರದಂಥ ರಿಲೇಷನ್ಸ್ನ ಕರೆದಿದ್ವಿ. ಅದಾದಮೇಲೆ ನನ್ನ ಕೊಲೀಗ್ಸು ಕೂಡ ಬಂದಿದ್ದರು, ಅವ್ರನ್ನೂ ಇನ್ವೈಟ್ ಮಾಡಿದ್ದೆ. ಅದಾದಮೇಲೆ ನನ್ನ ಸ್ಟೂಡೆಂಟ್ಸ್ ಬಂದಿದ್ದರು. ಎಲ್ಲದಕ್ಕಿಂತ ಹೆಚ್ಚು ನನ್ನ ಅಜ್ಜಿ ತಾತ ಬಂದಿದ್ದರು. ಅಮ್ಮವ್ರ ಅಪ್ಪ ಅಮ್ಮ ಅತ್ತೆ ಮಾವ ಎಲ್ಲ ಬಂದಿದ್ದರು. ಸೊ ನಮಗಂತೂ ತುಂಬಾ ಖುಷಿ ಆಯಿತು. ದೊಡ್ಡವರೆಲ್ಲ ಬಂದು ಮತ್ತೆ ಅವ್ರಿಗೆ ಆಶೀರ್ವಾದ ಮಾಡಿದ್ದು, ಮತ್ತು ಚಿಕ್ಕವರೆಲ್ಲ ಬಂದು ಅವ್ರ ಹತ್ರ ಆಶೀರ್ವಾದ ತೊಗೊಂಡಿದ್ದು ಕೂಡ ತುಂಬ ಖುಷಿ ಕೊಡ್ತು. ಪೂಜೆ ಅಂತೂ ಸಖತ್ತಾಗಿ ಮಾಡಿದ್ರು. ಎಲ್ಲರೂ ಬಂದವರೆಲ್ಲ ಹೇಳಿದ್ದು ಒಂದೇ, ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಅಂತ. ಸೊ ಕೇಕ್ ನೋಡ್ತಾ ಇದ್ರಲ್ಲ, ಈ ಕೇಕ್ ಮಾಡಿಸಿದ್ದೆ. ಯಾಕೆಂದರೆ ಅವತ್ತೇ ನಮ್ಮ ಅಪ್ಪನ ಬರ್ಡೇ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಕೇಕ್ ತೊಗೊಂಬರ್ಬೇಕಾದ್ರೆ ಅದೊಂದು ಸ್ವಲ್ಪ ಬಿದ್ದೋಯ್ತು. ಅದಕ್ಕೋಸ್ಕರ ಅಫಿಷಿಯಲಿ ಕಟ್ ಮಾಡ್ಸೋಕ್ಕಾಗಲಿಲ್ಲ. ಈವ್ನಿಂಗ್ ಎಲ್ಲರೂ ಸೇರಿಕೊಂಡು ಒಂದು ಲೇಯರ್ ಕೇಕನ್ನು ಡ್ಯಾಡಿಗೆ ಕಟ್ ಮಾಡಿಸಿದ್ವಿ. ಸೊ ಹೀಗಿತ್ತು ನನ್ನ ವಿಡಿಯೋ.